ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಾವಿವತ್ತು ತುಂಗಭದ್ರಾ ಡ್ಯಾಮಿನಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಎದುರಾದ ಪ್ರವಾಹ ಭೀತಿ ವಿಚಾರ ಮಾತಾಡ್ತಾ ಇದ್ದೇವೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ರಾಜಕಾರಣಿಗಳ ದಿಮಾಕಿನ ವರ್ತನೆಯಿಂದ ತುಂಗಭದ್ರಾ ಜಲಾಶಯದ ಒಂದು ಕ್ರಸ್ಟ್ ಗೇಟಿನ ಚೈನ್ ಕಟ್ ಆಗಿದೆ. ಕಳೆದ ಕೇವಲ 24 ಗಂಟೆಗಳಲ್ಲಿ ಈ ಡ್ಯಾಮಿನಿಂದ 70 ಟಿಎಂಸಿ ನೀರು ಹರಿದು ಪ್ರವಾಹದ ಭೀತಿ ತಂದಿಟ್ಟಿದೆ. ಕಂಪ್ಲಿ, ಗಂಗಾವತಿ ಹಾಗೂ ಮುನಿರಾಬಾದ್ ವ್ಯಾಪ್ತಿಯಲ್ಲಂತೂ ಜನರಿಗೆ ಅಕ್ಷರಶಃ ಭೀತಿ ಎದುರಾಗಿದೆ. ಇಲ್ಲೆಲ್ಲ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಜಲಾವೃತವಾಗಿವೆ. ಮುನ್ನೆಚ್ಚರಿಕೆಗಾಗಿ ಸ್ಥಳೀಯ ಆಡಳಿತದವರು ಡಂಗುರ ಸಾರಿದ್ದಾರೆ. ಪೊಲೀಸರ ಸಹಾಯದಿಂದ ಜನರಲ್ಲಿ ತಿಳುವಳಿಕೆ ಮೂಡಿಸಲಾಗುತ್ತಿದೆ. ಈ ಬಾರಿ ಮುಂಗಾರು ಮಳೆ ಅವಧಿಗೆ ಮೊದಲೇ ತುಂಗಭದ್ರಾ ಡ್ಯಾಂ ಭರ್ತಿ ಮಾಡಿಟ್ಟಿದೆ. ಅದಕ್ಕಾಗಿ ಡ್ಯಾಮ್ನ 33 ಕ್ರಸ್ಟ್ ಗೇಟ್ಗಳಲ್ಲಿ ಮುನಿರಾಬಾದ್ ವ್ಯಾಪ್ತಿಯ 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿದೆ ಎಂದು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಉತ್ತರಿಸಿದ್ದಾರೆ. ಡ್ಯಾಮ್ ಅನ್ನ ಆಂಧ್ರ ಮೂಲದ ಇಂಜಿನಿಯರ್ಗಳು ಮತ್ತು ಕರ್ನಾಟಕದ ಕಾಡಾ ಇಂಜಿನಿಯರ್ಗಳ ತಂಡ ನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳುವ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರಂತೆ. ಜೊತೆಗೆ ಡ್ಯಾಮಿನಲ್ಲಿ ಒಳಹರಿವು ಭಯಾನಕ ಮಟ್ಟದಲ್ಲಿದೆ. ಈಗ ನೀರಿಗೆ ಇಳಿದು ರಿಪೇರಿ ಮಾಡಲು ಅಸಾಧ್ಯ ಅಂತ ಇವರು ವಿವರಿಸುತ್ತಾರೆ. ಮತ್ತೆ ಇವರೇ ಹೇಳ್ತಾರೆ, ಪರಿಸ್ಥಿತಿಯ ಗಾಂಭೀರ್ಯವನ್ನ ಅರಿತು ಮುಂಬೈ ಮೂಲದಿಂದ ಹೊಸ ಗೇಟ್ ತರಿಸಿ ಕಟ್ಟಾದ ಗೇಟ್ ಅನ್ನ ಬದಲಾಯಿಸಲಾಗುವುದು ಅಂತ. ಈ ಪರಿಸ್ಥಿತಿಯಿಂದಾಗಿ ಸುತ್ತೂರುಗಳ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವುದು ಅಸಾಧ್ಯವಾಗಿದೆ. ಜೊತೆಗೆ ನಿತ್ಯ ಜೀವನ ನಡೆಸುವವರು ತಮ್ಮ ಕೆಲಸಕ್ಕಾಗಿ ಓಡಾಡುವುದು ಕಷ್ಟ ಸಾಧ್ಯವಾಗಿದೆ. ಈಗಿರುವ ಗೇಟ್ 60 ಅಡಿ ಎತ್ತರ, 20 ಅಡಿ ಅಳತೆ ಮತ್ತು 48 ಟನ್ ತೂಕ ಹೊಂದಿದೆ. ಅದೇ ತೂಕ ಅಳತೆಯ ಹೊಸ ಗೇಟ್ ಅಳವಡಿಸಲು ಕನಿಷ್ಠ 1 ವಾರ ಕಾಲ ಬೇಕಾಗುತ್ತದೆ. ಗೇಟ್ ಫಿಕ್ಸ್ ಮಾಡಬೇಕಾದರೆ ಕನಿಷ್ಠ ಇನ್ನು 65 ಟಿಎಂಸಿ ಡ್ಯಾಮಿನಿಂದ ನೀರು ಹೊರಗೆ ಬಿಡಬೇಕಾಗುತ್ತದೆಯಂತೆ. ಡ್ಯಾಮಿಗೆ ಮುಂದೆ ಆಗಬಹುದಾದ ಭಾರೀ ಅನಾಹುತ ತಪ್ಪಿಸಲು ತೀರ್ಮಾನ ಮಾಡಿದ ಬೇಜವಾಬ್ದಾರಿ ಅಧಿಕಾರಿಗಳು ಈಗ ಭಾನುವಾರ ರಾತ್ರಿಯಿಂದಲೇ ಟಿಬಿ ಡ್ಯಾಮ್ಗೆ ಇರುವ ಎಲ್ಲ 32 ಕ್ರಸ್ಟ್ ಗೇಟ್ ಓಪನ್ ಮಾಡಿಸಿ ನೀರು ಬೀದಿಗೆ ಹರಿಸುತ್ತಿದ್ದಾರೆ. ರಭಸದಿಂದ ಗದ್ದೆ, ಹೊಲಗಳಿಗೆ ಹರಿದು ಬರುತ್ತಿರುವ ನೀರು ಪ್ರವಾಹ ಭೀತಿ ಉಂಟು ಮಾಡಿದೆ. ಸಾರ್ವಜನಿಕರು ನೀರಿನ ಜೊತೆಗೆ ಆಟ ಆಡಲು ಹೋಗದಿರುವುದು ಸೇಫ್ ಅಂತ ಕಾಣುತ್ತದೆ. ಕರ್ನಾಟಕದ ಡ್ಯಾಂಗಳ ವಿಚಾರದಲ್ಲಿ ಸಣ್ಣ ನಿರ್ಲಕ್ಷ್ಯವು ಅಪಾರ ಮತ್ತು ನಷ್ಟಕ್ಕೆ ಕಾರಣವಾಗುತ್ತದೆ. ತುಂಗಭದ್ರಾ ಡ್ಯಾಂ ಗೇಟ್ನ ಚೈನ್ ಕಟ್ ಅವಘಡ ಎಲ್ಲರಿಗೂ ಮುನ್ನೆಚ್ಚರಿಕೆಯಾಗಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.